ಅಲ್ಲ ಇದು ಭಟ್ರೆ, ಇನ್ನೊಂದು ಆಂಧ್ರದ್ದು ಒಂದು ತಳಿ ಇತ್ತಲ್ಲ, ಪುಂಗನೂರಿಲ್ಲ. ಹೌದಾ? ಅಲ್ಲ ಭಟ್ರೆ, ಈ ದಪ್ಪ ಇದೆಯಲ್ಲ ದೊಡ್ಡದು, ಅದು ಯಾವುದು ತಳಿ ಅದು? ಹಾಂ, ಗೀರ್ ತಳಿ ಅಂದರೆ ಮೂಲ ಎಲ್ಲಿದೆ ಅದು? ಗುಜರಾತು. ಅಲ್ಲ, ಕೋಡೆಲ್ಲ ಇಷ್ಟು ದಪ್ಪ ಇದೆ ಅದು. ಹಾಂ, ಶಿರಾಲಿ ಅಂತ ಬರುತ್ತೆ ಭಟ್ಕಳದ ಹತ್ರ. ಅಲ್ಲಿ ಗುರುಗಳು ಇಲ್ಲಿ ದಾನವಾಗಿ ಕೊಟ್ಟಿರೋ ಒಂದು ದಿವಸಕ್ಕೆ 10 kg. ಹೇಳಿ, ಒಂದು ದಿನಕ್ಕೆ 10 kg ಕೊಡ್ತಿದ್ರಂತೆ ಅಲ್ಲಿ. ಎಲ್ಲಿ? ಶಿರಾಲಿಯಲ್ಲಿ ಭಟ್ಕಳದ ಹತ್ರ. ಅಲ್ಲಿ ಚಿತ್ರಾಪುರ ಅಂತ ಮಠ ಇದೆ. ಭಟ್ಕಳ ಅದು ಗೋಗಳನ್ನು ಸಾಕಿದ್ದಾರೆ. ಅಲ್ಲಿ ಕೊಡ್ತಿದ್ರಂತೆ. ಅಲ್ಲಿಂದ ಇಲ್ಲಿ ಬಂದ ಮೇಲೆ ಅವನಿಗೆ ಡೈಟಿಂಗ್ ಮಾಡಿಸಿ ಅಲ್ಲಿ ಮಣ್ಣೆಲ್ಲ ಕಟ್ತಿದ್ರು. ಇಲ್ಲಿ ಇದನ್ನ ಕಟ್ತಾರೆ, ಏನು ಅಂದ್ರೆ ಸಿಮೆಂಟ್ ಇನ್ನಲ್ಲ. ಆಗ ಎದ್ದು ಮನಿಗೆ ಮಾಡಕ್ಕಾಗಲ್ಲ, ಅವನಿಗೆ ಆಹಾರದಲ್ಲಿ ಕಂಟ್ರೋಲ್ ಮಾಡಿ ಡೈಟಿಂಗ್ ಮಾಡಿಸಿ ಈಗ ಫಸ್ಟ್ 1,000 kg ಇದ್ದ. 1,000 kg ಫಸ್ಟ್ ಬಂದಾಗ ಈಗ ಒಂದು 400 ಇಂದ 450 kg ಇದೆ. ಕ್ರಾಸಿಂಗ್ ರೆಡಿ ಇದ್ದಾನೆ. ಯಾವುದೇ ಹಸುಗಳು ಬಂದು ಕ್ರಾಸ್ ಮಾಡ್ತಾನೆ. ಅದಕ್ಕೆ ಸರಿಯಾದಂತ ಹಸು ತರಬೇಕು. ಅಂದ್ರೆ ಇದು ಮೂಲ ಗುಜರಾತ್. ಆಮೇಲೆ ಇದನ್ನೆಲ್ಲ ಸ್ಥಾಪನೆ ಮಾಡಿರೋದು ನಮ್ಮ ರಾಘವೇಶ್ವರ 2018ರಲ್ಲಿ ರಾಘವೇಶ್ವರ ಭಾರತಿ ಸ್ವಾಮಿಗಳು ಸ್ಥಾಪನೆ ಮಾಡಿರ್ತೀವಿ. 2018ರಲ್ಲಿ 7 ವರ್ಷ ಆಯ್ತು. 7 ವರ್ಷ ಆಯ್ತು. ಅಂದ್ರೆ ಇದನ್ನ 3 ತಿಂಗಳಲ್ಲಿ ಮಾಡಿದ್ದಾರೆ ಅಂತ. 84 ದಿನಗಳು. ಬರೀ 85 ದಿನ ಅಂತ ಆಗಿತ್ತು. ಆದ್ರೆ ಅದು 2 ದಿನ ಕಡಿಮೆ ಆಗಿ 83 ದಿನಗಳಲ್ಲಿ ಕಂಪ್ಲೀಟ್ ಮುಗಿದಿದೆ. ಅಷ್ಟು ಮುಗಿದಿದೆ. ಇದಿಷ್ಟು ಪೂರ್ತಿ ಕಂಪ್ಲೀಟ್ ಮುಗಿದಿದೆ. 80. ನನಗೆ ಕೊಟ್ಟಿರೋ ಮಾಹಿತಿ. ನಿಮ್ಮ ಹೆಸರು? ಅರುಣ್ ಹೆಗಡೆ ಅಂತ. ಅಂದ್ರೆ ಇದು ಉದ್ದೇಶ ಏನು ಅವ್ರದ್ದು ಮಾಡಿದ್ದು? ದೇಸಿ ಹಸುಗಳ ಅಭಿವೃದ್ಧಿ. ದೇಶೀಯ ಹಸುಗಳನ್ನ ಅಭಿವೃದ್ಧಿ ಮಾಡಬೇಕು ಅಂದ್ರೆ ನಶಿಸಿ ಹೋಗ್ತಾ ಇದೆ ನಮ್ಮ ಮಲೆನಾಡು ಗೆಡ್ಡ. ಆಮೇಲೆ ಏನು ನಮ್ಮದು ಹಳೆ ತಳಿ ಇತ್ತಲ್ಲ, ಆಮೇಲೆ ನಂಬರ್ ಹೋರಿ ಅಂತ ಕಟ್ತಾ ಇದ್ರು ಮೊದ್ಲೆ ನಮ್ಮ ಅಪ್ಪರೆಲ್ಲ. ಅಂದ್ರೆ ಅದು ದೇಶಿ ತಳಿನೇ. ಅದೆಲ್ಲ ರಾಮನಗರ ಅಂತ ಇತ್ತು. ರಾಮನಗರ ಹೋಗಿ ತೆಗ್ತಾ ಇದ್ರು. ಈಗಲೂ ಅಲ್ಲಿ ಈಗಲೂ ಸಂತೆ ನಡೆಯುತ್ತಲ್ಲ. ಅಲ್ಲಿಂದ ಈಗೆಲ್ಲ ಇದರಲ್ಲಿ ತರ್ತಾರೆ ಲಾರಿಯಲ್ಲಿ, ಅದೆಲ್ಲ ಅವಾಗೆಲ್ಲ ನಡ್ಕೊಂಡು ಬರೋರು ಅಲ್ಲಿಂದ. ಅವ್ರು ನೋಡೋದಕ್ಕೆ ನಾವು ಶಿವಮೊಗ್ಗದ ಹತ್ರ 500 ಅಂತ 20-25 ಕಿಲೋಮೀಟರ್ ನಡೆದು ಹೋಗ್ತಾ ಇರ್ತಿದ್ವಿ. ನಿಮ್ದು ಊರು ಸರ್? ನಮ್ದು ಊರು ಇಲ್ಲೇ ತ್ಯಾಗಲಿ ಕಾನ್ಸೂರ್ ಅಂತ. ಸಿರ್ಸಿ ರೋಡ್ ಕಾನ್ಸೂರ್ ಅಂತ ಬರುತ್ತೆ. ಅಲ್ಲಿಂದ ಹಿಂದ್ಗಡೆ ಇಲ್ಲಿ ಪ್ರಕಾಶ್ ಅಂತ ಫ್ಲೂಟ್ ನುಡಿಸ್ತಾರಲ್ಲ ಒಬ್ರು, ಅವ್ರು ಸಿದ್ದಾಪುರದವರು. ಅವ್ರ ಹೆಂಡತಿ ಲೆಕ್ಚರ್ ಇದ್ದಾರೆ, ಕುಮುದಿನಿ ಅಂತ. ನಮ್ಮ ಮನೆ ಪಕ್ಕದಲ್ಲೇ ಅವರು. ಕುಮುದಿನಿ ಮಂಗಳೂರಲ್ಲಿ ಇದ್ದಾಳೆ. ಮಂಗಳೂರಲ್ಲಿ ಅವರು ಇಲ್ಲಿ ಬರ್ತಾರೆ, ಪ್ರತಿ ಕಾರ್ಯಕ್ರಮಕ್ಕೂ ಬರ್ತಾರಾ? ಕುಮ್ಮಿ ನಮ್ಮ ಅವಳ ಟೀಚರ್ ನನ್ನ ಹೆಂಡ್ತೀನಿ ಅವಳಿಗೆ. ಹೌದಾ?